ಓಂ ನಮಃ ಶಿವಾಯ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮಾರ್ಚ್ ತಿಂಗಳಿಗೋಸ್ಕರ ಸಿಂಹರಾಶಿಯವರಿಗೋಸ್ಕರ ಪ್ರಮುಖವಾದ 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ ಹಾಗೂ ಭಗವಂತನಲ್ಲಿ ಹೇಳ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ. ಭಗವಂತನಲ್ಲಿ ನಾನು ಹೇಳುವ ಈ ಎಚ್ಚರಿಕೆಗಳೆಲ್ಲ ಸುಳ್ಳಾಗೋಗಲಿ, ಸಿಂಹರಾಶಿಯವರಿಗೆ ಏನು ಸಮಸ್ಯೆ ಆಗದೇ ಇರಲಿ ಅಂತ ಬೇಡ್ಕೊಳ್ತೇನೆ. ಆದರೆ ಗ್ರಹ ಸ್ಥಿತಿಗಳು ಅವಶ್ಯ ಅನುಭೋಕ್ತವ್ಯ ಅನ್ನೋ ಥರ ಅನುಭವಿಸಬೇಕಾದಂಥ ಗ್ರಹಸ್ಥಿತಿಗಳ ಒಂದು ಚಲನೆ ಪ್ರಭಾವ ಬೀರಿ ಎಚ್ಚರಿಕೆ ವಹಿಸಿ ಸಮಸ್ಯೆಗಳಿಂದ ಹೊರಬಂದರೆ ಪರಿಹಾರ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಯ್ತಾ. ನನ್ನ ಹೆದರಿಸ್ಲಿಕ್ಕಂತೂ ಅಲ್ಲ, ದಯವಿಟ್ಟು ಹಂಗೆ ತಿಳ್ಕೊಳ್ಬೇಡಿ. ಹಾಗೂ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭನೂ ಇರುತ್ತೆ, ಅಶುಭನೂ ಇರುತ್ತೆ. ಸೊ ಇದರಲ್ಲಿ ನಾನು ಎಚ್ಚರಿಕೆ ಕೊಟ್ಟೆ ಅಂದರೆ ಇನ್ನೊಂದು ಶುಭ ವಿಚಾರ ವಿಡಿಯೋ ಖಂಡಿತವಾಗಿ ಕೊಡ್ತೇನೆ ಆಯಿತಾ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹುಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ವೀಕ್ಷಕರೇ, ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ಎಚ್ಚರಿಕೆಗಳೇನು? ಮೊದಲನೇ ಎಚ್ಚರಿಕೆ, ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಾರ್ಚ್ ತಿಂಗಳ ಮೊದಲ 2 ವಾರಗಳು ರಾಶ್ಯಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ರವಿ ಶನಿ ಯುತಿ. ಅದು ಎಲ್ಲಿ? ಸಪ್ತಮದಲ್ಲಿ. ರಾಶ್ಯಾಧಿಪತಿ, ಷಷ್ಠ್ಯಾಧಿಪತಿ, ಸಪ್ತಮಾಧಿಪತಿ ಯುತಿ. ಕುಂಭರಾಶಿಯಲ್ಲಿ ರವಿ ಶನಿ ಯುತಿ ಮಾರ್ಚ್ ಮೊದಲ 2 ವಾರಗಳು. ಹೀಗಿರುವಾಗ ಒಂಥರ ಬಿಸಿ ತುಪ್ಪ ಆಗಿಬಿಡುತ್ತೆ ನಿಮಗೆ ಸಿಂಹರಾಶಿಯವರಿಗೆ. ಯಾಕೆ ಅಂತಂದರೆ ರವಿ ಶನಿ ಅಪ್ಪ ಮಕ್ಕಳು. ಸಪ್ತಮ ಸ್ಥಾನ ಅನ್ನುವಂಥದ್ದು ನಿಮಗೆ ಲೈಫ್ ಪಾರ್ಟ್ನರ್ನ ಸ್ಥಾನವನ್ನು ತೋರಿಸುತ್ತೆ, ಅಥವಾ ಸ್ನೇಹಿತರು ಅನ್ನುವ ಸ್ಥಾನವನ್ನು, ಅಥವಾ ದೂರ ಪ್ರಯಾಣ, ವಿದೇಶ ಪ್ರಯಾಣ ಇತ್ಯಾದಿ ಹಲವಾರು ವಿಚಾರಗಳನ್ನು ತೋರಿಸುತ್ತೆ. ಇಲ್ಲೇನಾಗುತ್ತೆ, ರಾಶ್ಯಾಧಿಪತಿ ತನ್ನ ಪರಮವೈರಿಯಾದ ಷಷ್ಠ್ಯಾಧಿಪತಿ ಸಪ್ತಮಾಧಿಪತಿಯಾದ ಶನಿಯಿಂದ ಇದಾದಾಗ ನಿಮಗೆ ಮನೆಯಲ್ಲಿಗೆ ಸ್ವಲ್ಪ, ಆಮೇಲೆ ಇಲ್ಲಿ ಕುಟುಂಬಾಧಿಪತಿ ಬುಧ ಕೂಡ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಮನೆಯಲ್ಲಿ ತುಂಬ ವಿಚಾರಗಳು ನಿಮಗೆ ಸುಧಾರಿಸ್ಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಡ್ಬೋದು. ಇದನ್ನು ನನ್ನ ಕೈಲಿ ಆಗಲ್ಲಪ್ಪ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿಬಿಟ್ಟೆ, ನಾನು ಎಷ್ಟು ಹೇಳಿದ್ರು ನೀವು ಅರ್ಥ ಮಾಡ್ಕೊಳಲ್ಲ ಅಂದ್ರೆ ನೀವು ಏನಾರ ಮಾಡ್ಕೊಂಡ್ಬಿಡ್ರಿ, ಬಿಟ್ಬಿಟ್ರೆ ಅತ್ಲಾಗ ನನ್ನ ಅನ್ನೋ ಒಂಥರ ಅದೇ ಹೇಳ್ತೀವಲ್ಲ, ಪರಾಕಾಷ್ಠೆ ಅಂತೀವಲ್ಲ. ಯಾಕೆ ಅಂತಂದರೆ ಅನಿವಾರ್ಯ ಸ್ಥಿತಿಗಳು ಆ ಥರ ಬಂದ್ಬಿಟ್ಟೆ. ಕುಟುಂಬಾಧಿಪತಿ ನೀಚ, ಸಪ್ತಮಾಧಿಪತಿಯೊಂದಿಗೆ ರವಿ ಯುತಿ, ಇದೆಲ್ಲ ಒಂಥರ ಎಲ್ಲೋ ಒಂದು ಕಡೆ ನಿಮಗೆ ಇನ್ನು ನನ್ನ ಕೈಲಾಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೇನೋ, ಈ ಬಹಳಷ್ಟು ವಿಚಾರಗಳು ಸಾಮಾನ್ಯವಾಗುವಂಥದ್ದು ನೀವು ಗಂಡಸರಾಗಿದ್ದರೆ ಈ ತುತ್ತಮುತ್ತ ಸೀನು ಅಂತ ಹೇಳ್ತಾರಲ್ಲ, ಆ ಥರ ತಾಯಿನ ಹೆಂಡ್ತಿನ ಅನ್ನುವಂಥ ಸೀನ್ಗಳಾಗಿರ್ಬೋದು. ಇಲ್ಲಿ ರವಿ ಶನಿ ತಂದೆ ಮಗ ಆಗಿರೋದ್ರಿಂದಾಗಿ ತಂದೆ ಮಗನಲ್ಲಿ ಸಮಸ್ಯೆ ಆಗತಕ್ಕಂಥದ್ದು ಕೂಡ ಸಾಧ್ಯತೆಗಳಿರ್ತದೆ. ತುಂಬ ಒತ್ತಡ ಅಂತೂ ಇರುತ್ತೆ, ತುಂಬ ಒತ್ತಡ ಇರುತ್ತೆ. ಎಷ್ಟೋ ವಿಚಾರಗಳನ್ನು ವಿಷಕಂಠನಾಗಿ ನುಂಗಬೇಕಾದ ಪರಿಸ್ಥಿತಿ. ಗಂಟಲೆ ಇಟ್ಕೋಬೇಕು, ಹೊಟ್ಟೆಗೂ ಹೋಗೋಕ್ಕಾಗಲ್ಲ, ಹೊರಗೂ ಹೋಗ್ಲಿಕ್ಕಾಗಲ್ಲ, ಗಂಟಲೆ ಇಟ್ಕೋಬೇಕಾಗತ್ತೆ ವಿಚಾರಗಳನ್ನು. ಆ ಥರ ವಿಷಕಂಠನಾಗಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ಅಂದರೆ ನಿಮ್ಮ ಪರೀಕ್ಷೆಯ ಕಾಲ ಅಂತ ಹೇಳ್ಬೋದು ಮಾರ್ಚ್ ತಿಂಗಳ ಮೊದಲ 2 ವಾರಗಳು. ಅದಕ್ಕೆ ಶೈವ ಅಂದರೆ ಈಶ್ವರನ ಒಂದು ಅನುಗ್ರಹ ಬೇಕು ನಿಮಗೆ. ಈಶ್ವರ ಅನುಗ್ರಹ ಸಿಂಹರಾಶಿಯವರಿಗೆ ಈಶ್ವರ ಅನುಗ್ರಹ ಅತ್ಯಂತ ಅವಶ್ಯಕವಾದಂಥ ವಿಚಾರ. ಯಾವಾಗಲೂ ಎಲ್ಲರಿಗೂ, ನಾನು ಇಲ್ಲ ಅನ್ನಲ್ಲ, ಬಟ್ ಈ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಯುತಿಗಳು ನೋಡಿದಾಗ ಬಹಳ 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 ಇಂಪಾರ್ಟೆಂಟ್ ಅಂತ ಕಂಡು ಬರ್ತದೆ. ಅದಕ್ಕೆ ನಾನು ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರದಿಂದಲೇ ಈ ವಿಡಿಯೋನ ಶುರು ಮಾಡಿದ್ದು. ದಯವಿಟ್ಟು ನೀವು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಪ್ರತಿದಿನ ಈ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಒಂದು 108 ಸಲನಾರು. ಮಾರ್ಚ್ 3ನೇ ವಾರ 4ನೇ ವಾರ ಖಂಡಿತವಾಗಿ ಇದು ಕಡಿಮೆ ಆಗ್ತದೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇನ್ನು ಇದಲ್ಲದೆ ಒಂದು ವಿಶೇಷವಾದ ಪರಿಹಾರ ಬೇಕು ಈಶ್ವರಂದು ಅಂತಂದರೆ, ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಒಂದು ಸನ್ನಿಧಾನ ಪಶುಪತಿನಾಥ ನೇಪಾಳ, ಅಲ್ಲಿಯೇ ನಿಮಗೋಸ್ಕರ
ಶಿವರಾತ್ರಿ ಅಮಾವಾಸ್ಯೆ ದಿವಸ ವಿಶೇಷ ಪರಿಹಾರಗಳನ್ನು, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇನೆ. ವಿಡಿಯೋ ದಯವಿಟ್ಟು ಎಂಟು ತನಕ ನೋಡಿ, ನಿಮಗೆ ತುಂಬ ಖುಷಿಯಾಗತ್ತೆ. ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಣಕಾಸಿನ ಕೊರತೆ ತುಂಬ ಕಾಡಲಿದೆ ಅಂತ ಕಂಡು ಬರ್ತಾ ಇದ್ದವು. ಎಸ್, ಶುಕ್ರ ಚೆನ್ನಾಗಿರ್ತಾನೆ, ಪರಮೋಚ್ಚ ಸ್ಥಿತಿಯಲ್ಲಿ, ಅಷ್ಟಮದಲ್ಲಿ ಶುಕ್ರನೆಲ್ಲ ಓಕೆ. ಬಟ್ ಧನಾಧಿಪತಿಯಾದ ಬುಧ ಅನುಗ್ರಹವಿಲ್ಲವಲ್ಲ. ಸಿಂಹರಾಶಿಯವರಿಗೆ ಧನಾಧಿಪತಿ, ಲಾಭಾಧಿಪತಿಯಾದಂತಹ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇರ್ತಾನೆ ಅಂತಂದರೆ, ನಿಮಗೆ ದುಡ್ಡಿನ ವಿಚಾರವಾಗಿ ತುಂಬ ಸ್ವಲ್ಪ ಅಂದರೆ ಲಿಕ್ವಿಡ್ ಕ್ಯಾಶ್ ಸಿಕ್ಕದೇ ಇರಬಹುದು, ಅಥವಾ ಇರುವ ದುಡ್ಡು ವ್ಯರ್ಥವಾಗಿ ಏನೇನಕ್ಕೋ ಖರ್ಚಾಗ್ಬಿಡ್ಬೋದು. ಸರಿ ಸರ್, ದುಡ್ಡಿತ್ತು ಖರ್ಚು ಮಾಡಿದ್ರೆ, ಏನಕ್ಕೆ ಖರ್ಚು ಮಾಡಿದ್ರಿ, ಉಪಯೋಗ ಬರೋದಕ್ಕೆ ಯಾವ್ದು ಖರ್ಚು ಮಾಡಿದ್ರೆ, ಇಲ್ಲ ಏನೇನಕ್ಕೋ ಖರ್ಚಾಗೋಯ್ತು, ಅದೆಲ್ಲ ಏನೋ ಕೇಳಿ ಎಲ್ಲ ಖರ್ಚಾಗೋಯ್ತು ಅಂತ. ಇನ್ನೂ ಒಂದಿಷ್ಟು ಬೇಕು, ಬಟ್ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಯ್ತು. ದುಡ್ಡಿತ್ತು ಬಂತು, ಎಲ್ಲೆಲ್ಲೋ ಖರ್ಚಾಗೋಯ್ತು, ಇನ್ನೂ ಬೇಕು, ಈಗಿಲ್ಲ. ಅದನ್ನ ಇಟ್ಕೊಂಡಿದ್ರೆ ತುಂಬ ಇಂಪಾರ್ಟೆಂಟ್ ಕೆಲಸಗಳಿಗೆ ಬರ್ತಿತ್ತು, ಅದು ಈಗಿಲ್ಲ. ಸೊ ಇದನ್ನು ಯಾವ ರೀತಿಯಲ್ಲಿ ನೀವು ತೆಗೆದುಕೊಳ್ತೀರಾ, ನಿಮಗೆ ಬಿಟ್ಟು ವಿಚಾರ. ಅದರಿಂದ ಯಾಕೆಂದರೆ ಧನಾಧಿಪತಿ ನಿಮಗೆ ನೀಚ ಸ್ಥಿತಿಯಲ್ಲಿ ಅಷ್ಟಮದಲ್ಲಿ, ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಅಷ್ಟಮ ಅಂದಾಗ ಓಕೆ, ಅವನೆಲ್ಲೋ ಒಂದು ಕಡೆಯಿಂದ ದುಡ್ಡು ಕೊಡ್ತಾನೆ. ಬಟ್ ಧನಾಧಿಪತಿಯಾಗಿ ನೀಚದಲ್ಲಿದ್ದಾಗ ನಿಮಗೆ ಅದು ಸರಿಯಾಗಿ ಉಪಯೋಗಕ್ಕೆ ಸಿಗೋದಿಲ್ಲ. ಆದ್ದರಿಂದ ಬುಧನ ಆರಾಧನೆಯಿಂದಲೇ ಅದನ್ನು ಸರಿ ಮಾಡಿಕೊಳ್ಬೇಕು. ದುಡ್ಡು ಲಿಕ್ವಿಡ್ ಕ್ಯಾಶ್ಗೋಸ್ಕರ ತುಂಬ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು. ಸೊ ಆದ್ದರಿಂದ ಏನು ಮಾಡಬೇಕು ನೀವು ಅಂತಂದರೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಠನೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಮಾರ್ಚ್ ತಿಂಗಳು ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೆ ನಿಮಗೊಂದು ಸ್ವಲ್ಪ ದುಡ್ಡು ಚೆನ್ನಾಗಿ ಬರ್ತದೆ. ಆಮೇಲೆ ನಿಮಗೆ ವಿಚಾರ ಇಲ್ಲಾಂದರೆ, ನಾವು ವಿಶೇಷವಾಗಿ ಬುಧ ಶಾಂತಿ ಹೋಮವನ್ನು ಹಾಗೂ ಈಶ್ವರಾರಾಧನೆ, ಮೃತ್ಯುಂಜಯ ಇತ್ಯಾದಿ ವಿಶೇಷವಾದ ದೇವತಾರಾಧನೆಗಳನ್ನು ಜ್ಯೋತಿರ್ಲಿಂಗದಲ್ಲೇ ಮಾಡ್ತಾ ಇದ್ದೀವಿ, ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ಸೊ ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆಲ್ಲ ವಿಚಾರಗಳು ಗೊತ್ತಾಗ್ತದೆ. ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸಿಂಹರಾಶಿಗಳು, ಅಂದರೆ ಸಿಂಹರಾಶಿಯ ಜಾಬ್ ಮಾಡೋರಲ್ಲ, ಸಿಂಹರಾಶಿಯ ಬಿಸ್ನೆಸ್ ಮಾಡೋರು. ಯಾಕೆ, ಲಾಭಸ್ಥಾನದಲ್ಲಿ ಕುಜ ಹಾಗೂ ಲಾಭಾಧಿಪತಿ ನೀಚ. ನೋಡಿ ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಪಾಸಿಟಿವ್ ಬರಲ್ಲ. ಇಲ್ಲಿ ಶುಕ್ರ ಓಕೆ, ಶುಕ್ರ ಸ್ಥಾನ ಓಕೆ, ಕರ್ಮಾಧಿಪತಿ ಆಗ್ತಾನೆ ಶುಕ್ರ. ಬಟ್ ಲಾಭಾಧಿಪತಿ ನೀಚ, ಧನಾಧಿಪತಿ ನೀಚ, ಲಾಭಸ್ಥಾನದಲ್ಲಿ ಕುಜ. ಸೊ ಏನು ತೋರಿಸುತ್ತೆ ಅಂತಂದರೆ, ನೀವು ಈ ವ್ಯಾಪಾರ ಮಾಡುವ ಸಿಂಹರಾಶಿಯವರು ಹಣಕಾಸಿನ ವಿಚಾರವಾಗಿ, ಅಂದರೆ ಬಿಸ್ನೆಸ್ ಏನು ನಿಮ್ಮ ವ್ಯಾಪಾರ ಇದೆಯಲ್ಲ, ವ್ಯಾಪಾರದ ಸಲುವಾಗಿ ವ್ಯಾಪಾರದ ಜಾಗದಲ್ಲಿಯೂ ಒಂದಿಷ್ಟು ಜಗಳ ಮನಸ್ತಾಪಗಳಾಗತ್ತೆ. ನೀವೆಲ್ಲಿ ಬಿಸ್ನೆಸ್ ಮಾಡ್ತಿರೋ ಆ ಬಿಸ್ನೆಸ್ ಜಾಗದಲ್ಲಿಯೂ ಒಂದಿಷ್ಟು ಜಗಳ ಮನಸ್ತಾಪಗಳಾಗತ್ತೆ. ಸಡನ್ನಾಗಿ ಅಂಗಡಿ ಮುಂದೆ ಜಗಳ ಆಗೋಯ್ತು, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಜಗಳ ಆಗೋಯ್ತು, ನಿಮ್ಮ ಇದರ ನಿಮಗೆ ದುಡ್ಡಿನ ವಿಚಾರವಾಗಿ ಆಗ್ತಕ್ಕಂಥದ್ದು ಎಲ್ಲದೂ ಸಹ. ಸೊ ಹಣಕಾಸಿನ ವಿಚಾರವಾಗಿ, ಲಾಭದ ವಿಚಾರವಾಗಿ ಕೂಡ ಜಗಳ ಮನಸ್ತಾಪಗಳಾಗುತ್ತೆ. ಮೋಸ್ಟ್ ಪ್ರಾಬ್ಲಿ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ದುಡ್ಡಿನ ವಿಚಾರವಾಗಿ, ಪ್ರಾಫಿಟ್ ವಿಚಾರವಾಗಿ ಕೂಡ ಜಗಳ ಮನಸ್ತಾಪಗಳಾಗಬಹುದು, ಆಯ್ತಲ್ವಾ. ಅದಲ್ಲದೆ ನೀವು ಏನೋ ಬಿಸ್ನೆಸ್ ಮಾಡ್ತಾರೆ, ವ್ಯಾಪಾರ ಮಾಡುವ ಸಿಂಹರಾಶಿಯವರಿಗೆ ತುಂಬ ಜಗಳ ಮನಸ್ತಾಪಗಳಾಗುವ ಕಾರಣ ಲಾಭದಲ್ಲಿ ಕುಜ. ಅಥವಾ ನಿಮಗೆ ಬರಬೇಕಾದ ಪ್ರಾಫಿಟ್, ನೀವು ಬಿಸ್ನೆಸ್ ಮಾಡಿಬಿಟ್ಟಿರ್ತೀರ, ನಿಮಗೆ ಪೇಮೆಂಟ್ಸ್ ಇನ್ನೂ ಆಗಿರಲ್ಲ, ಆ ಪೇಮೆಂಟ್ಸ್ ಕೊಡ್ರಿ, ಬಾಕಿ ಚುಕ್ತಾ ಮಾಡಿರಿ ಅಂತೇಳಿ ಜಗಳ ಮಾಡಬೇಕಾದ ಪರಿಸ್ಥಿತಿ ಆಗಿರುತ್ತೆ. ಹೋಗಿ ಜಗಳ ಮಾಡಿದವರು ಆ ಪ್ರಾಫಿಟ್ ಬರ್ತದೆ, ಆ ಪ್ರಾಫಿಟ್ ಬರಲ್ಲ, ಅಸಲು ಬರ್ಬೋದಷ್ಟೇ. ಆ ಪ್ರಾಫಿಟ್ಗೋಸ್ಕರ ಮತ್ತೆ ಜಗಳ ಮಾಡ್ಕೊಂಡು ಕೂತ್ಕೋಬೇಕಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾಕೆಂದರೆ ಲಾಭಾಧಿಪತಿ ನೀಚ ಅಂದಾಗ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ವಲ್ಲ. ಇದರ ಪರಿಹಾರವು ವಿಷ್ಣು ಸಹಸ್ರನಾಮವೇ ಆಗಿರುತ್ತಲ್ಲ, ಬುಧ ಶಾಂತಿ ಆಗಿರುತ್ತೆ, ವಿಶೇಷ ಸನ್ನಿಧಾನಾದಿಗಳಲ್ಲಿ. ಯಾಕೆಂದರೆ ಕುಜ ಅಲ್ಲಿರೋದ್ರಿಂದ ಒಂದು ಕುಜನ ಒಂದು ಅನುಗ್ರಹ, ಕರುಂಗಾಲಿ ಮಾಲೆ ಅದನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಕೂಡ ನಿಮಗೆ ಅನುಕೂಲ. ನಾವು ಅದನ್ನೆಲ್ಲರಿಗೂ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ, ನಿಮಗೆಲ್ಲ ವಿಚಾರಗಳು ಗೊತ್ತಾಗ್ತದೆ. ನಾಲ್ಕನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬೇಡಿಕೆಗಳು ಜಾಸ್ತಿ ಆಗಿಬಿಡುತ್ತೆ. ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅಥವಾ ಸ್ನೇಹಿತರು, ಅಥವಾ ನಿಮಗೆ ಕೆಲವಿಷ್ಟು ಅನಿವಾರ್ಯತೆಗಳು, ಅಂದರೆ ಕುಟುಂಬದವ್ರದ್ದು ಯಾರ್ದೋ ಒಂದು ಅವ್ರನ್ನ ಸಮಾಧಾನ ಮಾಡೋಕ್ಕೋ ಏನಕ್ಕೆ ಇರ್ಬೋದು, ಅವರ ಬೇಡಿಕೆಗಳು ಭಯಂಕರವಾಗಿರುತ್ತೆ. ನಿಮಗೊಂಥರ, ನಾನು ಇದನ್ನೆಲ್ಲ ಪೂರೈಸೋಕ್ಕಾಗಲ್ಲಪ್ಪ, ಇಷ್ಟೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಅರ್ಥ ಆಯ್ತಲ್ಲ. ನನ್ನ ಇದನ್ನು ಅರ್ಥ ಮಾಡ್ಕೊಳ್ಳಿ, ಆ ಪ್ರೆಷರ್ನ ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ಏನು ಈ ಥರ ಬೇಡಿಕೆನಾ, ಏನು ಗುರುಗಳೇ ಇದು, ಹೀಗೆಲ್ಲ ಕೇಳ್ತಾರೆ, ನನ್ನ ಕೈಲಿ ಕೊಡೋಕ್ಕಾಗತ್ತೆ ಇದನ್ನೆಲ್ಲ ಅಂತ.
ಸೊ ಬೇಡಿಕೆಗಳು ನಿಮಗೆ ಮನಸ್ಸಿಗೂ ಬೇಸರ ಸ್ನೇಹಿತರ ಬೇಡಿಕೆ, ಬಾಳ ಸಂಗಾತಿ ಬೇಡಿಕೆ, ಕುಟುಂಬದವರ ಬೇಡಿಕೆ, ಅಥವಾ ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲೂ ಕೂಡ ಒಂದಿಷ್ಟು ನಿಮ್ಮಿಂದ ಈ ಲೆವೆಲಿಗೆ ಮಾಡು, ಆ ಲೆವೆಲಿಗೆ ಮಾಡು, ಹಂಗೆ ಕೆಲಸ ಮಾಡು, ಹಿಂಗೆ ಕೆಲಸ ಮಾಡು, ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಲೆವೆಲಿಗೆ ನನಗೆ ಇಷ್ಟು ಕಡಿಮೆ ಕೊಡು, ಇಷ್ಟು ಒಳ್ಳೆ ಕ್ವಾಲಿಟಿ ಕೊಡು, ಕಡಿಮೆ ರೇಟಲ್ಲಿ ಎಷ್ಟು ಕ್ವಾಲಿಟಿ ಕೊಡು, ಈ ಥರ ಏನೋ ಒಂದಿಷ್ಟು ಆ ಬೇಡಿಕೆಗಳು ನೋಡಿ ಶಾಕ್ ಆಗಿಬಿಡ್ತಾರೆ. ನೀವು ಏನು ನಾನು ಕೆಲಸ ಮಾಡಬೇಕೋ ಬೇಡವೋ ಏನು ಮಾತಾಡ್ತಾ ಇದ್ದೀರಾ ನೀವು? ಅಟ್ಲೀಸ್ಟ್ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ತಕ್ಕಂಥದ್ದು ಹೇಳಿದ್ರೆ ನಾವು ಪ್ರಯತ್ನ ಮಾಡ್ಬೋದು. ಈ ಪ್ರಾಕ್ಟಿಕಲಿ ಇಂಪಾಸಿಬಲ್ ಲೆವೆಲ್ಗೆ ನೀವು ಬೇಡಿಕೆ ಇಟ್ಬಿಟ್ರೆ ಹೆಂಗೆ ಸ್ವಾಮಿ ಇದು ಅನ್ನೋ ಥರ ನಿಮಗೆ ಅನಿಸುತ್ತೆ. ಸೊ ಕೆಲವಿಷ್ಟು ಬೇಡಿಕೆಗಳು, ಕೆಲವಿಷ್ಟು ಒತ್ತಾಯಗಳು, ಕೆಲವಿಷ್ಟು ನಿಮ್ಮಿಂದ ಅಪೇಕ್ಷೆಗಳು ತುಂಬ ಜಾಸ್ತಿ ಆಗಿಬಿಡುತ್ತೆ. ನೀವು ಅದನ್ನು ನನಗೆಲಾಗಲ್ಲ ಏನಿದು ಅನ್ನೋ ಥರ ಆಗ್ಬಿಡುತ್ತೆ ನಿಮ್ಮ ಪರಿಸ್ಥಿತಿ. ಸೊ ಒಂದು ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನ ಅಂತಲೂ ಹೇಳ್ಬೋದು. ಅಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ, ಅಥವಾ ನಿಮ್ಮೊಳಗಿನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ, ನಿಮ್ಮ ಮನೋಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ, ಆತ್ಮವಿಶ್ವಾಸವನ್ನು ಕುಗ್ಗಿಸಲಿಕ್ಕೆ ನಿಮ್ಮನ್ನು ಒಂಚೂರು ಕೂರಿಸ್ಬೇಕು ಇವ್ರನ್ನ ಅನ್ನೋ ಥರ ಒಂದು ಪ್ರಯತ್ನ ಖಂಡಿತವಾಗಿ ನಡೀತದೆ ಇದು. ಸೊ ನೀವು ಆಗಬಾರ್ದಷ್ಟೇ, ಬಲಿಪಶು ಆಗಬಾರ್ದಷ್ಟೇ. ನೀವು ಸ್ವಲ್ಪ ಈ ಏನೋ ಅಂತ ಹೇಳ್ತೀವಿ, ನಿಮಗೆ ಸ್ವಯಂ ಜಾಗೃತ ಸ್ವರೂಪದಲ್ಲಿ ನೀವು ಇದ್ದಾಗ ಒಂದಿಷ್ಟು ನಿಮ್ಮ ಶರೀರದ ಮೇಲೆ ಇರುವ ಪ್ರಸಾದಗಳು, ಕರುಂಗಲಿ ಮಾಲೆ ಇತ್ಯಾದಿ ಮಾಲೆಗಳು ನಿಮ್ಮನ್ನು ಒಂದು ಸ್ವಲ್ಪ ಆ್ಯಕ್ಟಿವ್ನೆಸ್ ಇಡುತ್ತೆ, ಪ್ರಜ್ಞಾಪೂರ್ವಕವಾಗಿ ನೀವು ಇರುವಂತೆ ಮಾಡ್ತದೆ ಅದು. ಖಂಡಿತ ನಿಮ್ಮ ಮೈಂಡನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಒಂದು ವಿಶೇಷ ಪ್ರಸಾದ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಟಾರ್ಗೆಟ್ಸ್ ನೀವು ಮಾಡಬಾರದು ಅಂತ ಭಾಳಷ್ಟು ಪ್ರಯತ್ನಗಳಾಗತ್ತೆ. ನೀವು ಅಂದ್ಕೊಂಡಿರ್ತೀರಿ ನಾನು ಹೆಂಗಾರ ಮಾಡಿ ಇದೊಂದು ಕೆಲಸ ಮಾಡಲೇಬೇಕು ಅಂತ. ಅದು ನಿಮ್ಮ ಮಾಡೋಕ್ಕಾಗದಿರಂಗೆ ಸುಮಾರು ಪ್ರಯತ್ನಗಳು ನಡೆಯುತ್ತೆ. ಅಂದರೆ ಒಂದು ಸೈಟ್ ನೀವೇನು ಮಾಡ್ಬಿಡ್ತೀರಾ ಗೊತ್ತಾ, ಹೇಳಿಬಿಡ್ತೀರಾ, ಅದು ಭಾಳ ಜನ ಕುರಿ ಬಂದುಬಿಡುತ್ತೆ. ಹೌದಾ, ಸೈಟ್ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರಾ, ಕಾರ್ ತೊಗೊಳಕ್ಕೆ, ಬೈಕು, ಮೊಬೈಲ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಅಥವಾ ಈಗ ಬಂಗಾರ, ನಮ್ಗೆ ಗೊತ್ತಿರೋ ಬಂಗಾರ ಆಗಲೇ ಬಂಗಾರಕ್ಕೆ ಹೋಗ್ಬಿಟ್ಟು 10 ಗ್ರಾಮ್ ತೊಗೊಳ್ತಾರ, ಏನು 100 ಗ್ರಾಮ ಈ ಥರ. ಸೊ ಏನಾಗ್ಬಿಡುತ್ತೆ, ನೀವು ಏನೋ ಒಂದು ಸ್ವಲ್ಪ ಹೇಳ್ಬಿಡ್ತೀರ, ನಾನು ಇದನ್ನು ಮಾಡಬೇಕು ಅಂದ್ಕೊಂಡ್ರಿ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಗುರಿ ಇಟ್ಕೊಂಡು ನಾನು ಇಷ್ಟು ಕೆಲಸ ಮಾಡಲೇಬೇಕು, ಇದೊಂದು ಮಾಡಲೇಬೇಕು, ಎಟ್ ಎನಿ ಕಾಸ್ಟ್ ಏನು ಬೇಕಾರಲ್ಲಿ ನಾನೊಂದು ಬಂಗಾರದ ಉಂಗುರ ಮಾಡಿಸ್ಕೊಳ್ಳೇಬೇಕು, ಅಥವಾ ನಾನೊಂದು ಕಾರ್ ತಗೊಳ್ಳೇಬೇಕು, ಈ ಮೊಬೈಲ್ ತಗೊಳ್ಳೇಬೇಕು, ಈ ಲೆವೆಲ್ಗೆ ಹೋಗಲೇಬೇಕು, ಈ ಸೈಟ್ ಡೀಲ್ ಮಾಡಲೇಬೇಕು, ಇದೇ ಅಂದ್ಕೊಂಡಿರ್ತೀರಲ್ಲ, ಅದು ಎಂತ ಟಂಗ್ ಸ್ಲಿಪ್ ಏನೋ ಹೇಳ್ತಾರೆ, ನೀವು ಬಾಯಿ ಬಿಟ್ಬಿಡ್ತೀರಾ. ಯಾರು ಮುಂದೆ ಬಾಯಿ ಬಿಡಬಾರ್ದು, ಮಾರ್ಚ್ ಮೊದಲನೇ ವಾರದಲ್ಲೇ ಬಾಯಿ ಬಿಟ್ಬಿಡ್ತೀರಾ. ಅವರಿಗೆ ಹತ್ಕೊಳ್ಳುತ್ತೆ ನೋಡಿ, ಹೆಂಗೆ ಮಾಡ್ತಾ ನೋಡೇ ಬಿಡ್ತೀನಿ ನಾನಂತೂ ಇವನಿಗೆ ಇದು ಆಗಕ್ಕೆ ಬಿಡಲ್ಲ ಅಂತ ಅವ್ರು ಹಠಕ್ಕೆ ಬಿದ್ದುಬಿಡ್ತಾರೆ. ಸೊ ನೀವು ಟಾರ್ಗೆಟ್ ರೀಚ್ ಆಗದಂಗೆ ಅವ್ರು ನಿಮ್ಮನ್ನು ಬ್ಯಾಕ್ ಎಳಿತಾ ಇರ್ತಾರೆ. ಜಾಬಲ್ಲಿ ನಿಮಗೆ ಟಾರ್ಗೆಟ್ ಕೊಡ್ತಾರೆ, ತುಂಬ ಸುಲಭವಾಗಿ ನೀವು ಟಾರ್ಗೆಟ್ ಮಾಡೋಕ್ಕೆ ಹೋಗ್ತೀರಾ, ಬಟ್ ನಿಮ್ಮ ಎಳಿತಾರೆ. ಹೆಂಗೆ ಮಾಡಿ ಒಂದು ಟಾರ್ಗೆಟ್ ಫಿನಿಷ್ ಮಾಡಬಾರ್ದು, ಮಾಡಿಬಿಟ್ರೆ ಆಮೇಲೆ ಬಾಸ್ ಮುಂದೆ ಜೈಗೆ ಅನ್ಸ್ಕೊಂಡ್ಬಿಡ್ತಾನೆ. ಸೊ ನಿಮ್ಮನ್ನು ಎಳೀಲಿಕ್ಕೆ ಹಿಂದ್ಗಡೆಯಿಂದ ಭಾಳ ಜನ ಕಾಯ್ತಾ ಇರ್ತಾರೆ. ಆಮೇಲೆ ಬೇಸರ ಕೆಲವಿಷ್ಟು ನಿಮ್ಮವರೇನೋ ಕಾಯ್ತಾ ಇರ್ತಾರೆ, ಆಯಿತಾ. ಹಾಗೂ ಈ ಕೈ ಹಾಕದ ಕೆಲಸಗಳನ್ನ ಸಕ್ಸಸ್ ಮಾಡಲಿಕ್ಕೆ ನೀವು ರೌದ್ರಾವತಾರವನ್ನು ತಾಳಬೇಕಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಫಾರ್ ಸಪೋಸ್ ನೀವು ತಾಳಿಲ್ಲ ಅಂದ್ರೆ ಪರಿಸ್ಥಿತಿ ಹಂಗೆ ಆಗಿಬಿಡುತ್ತೆ. ಕೈ ಹಾಕದ ಕೆಲಸ ಸಕ್ಸಸ್ ಮಾಡಲಿಕ್ಕೆ ನೀವು ಜಗಳ ಮಾಡ್ಕೊಂಡು ಕೆಲಸ ಮಾಡಿಸ್ತೀರ. ನಾನು ಮಾಡಲೇಬೇಕು ಇದನ್ನು, ಆಗ ನೀನು ಹೆಂಗೆ ಮಾಡಿಕೊಡಲ್ಲ ನೀನು ಅನ್ನೋ ಥರ ಜಗಳ ಕೈ ಹಾಕಿದ ಕೆಲಸಗಳೆಲ್ಲ ಅಚೀವ್ ಮಾಡ್ಲಿಕ್ಕೆ ಜಗಳ. ಕಾರಣ ಏನು, ಹಿಂದ್ಗಡೆಯಿಂದ ಆ ಕೆಲಸ ಆಗದಿರೋ ಹಂಗೆ ಎಳಿತಾ ಇರ್ತಾರೆ. ಸೊ ಆದ್ದರಿಂದ ಆಯ್ತಲ್ವ, ಯಾಕಂದರೆ ಪಂಚಮಾಧಿಪತಿ ಗುರು ಚೆನ್ನಾಗಿದ್ರು ಪಂಚಮಕ್ಕೆ ಕುಜ ದೃಷ್ಟಿ. ಇಲ್ಲಿ ಲಾಭಾಧಿಪತಿಯೂ ನೀಚ ಸ್ಥಿತಿಯಲ್ಲಿರುವ ಬುಧನ ದೃಷ್ಟಿ ನಿಮ್ಮ ಪಂಚಮದ ಮೇಲೆ. ಅದೊಂಥರ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿದೆ, ಅದು ವಿಚಿತ್ರವಾಗಿದೆ ಅದರ ಕ್ಯಾಲ್ಕುಲೇಷನ್ಸ್ಗಳು. ನೀವು ನೋಡ್ರೆ ಏನಿದು ಒಂಥರ. ಸೊ ನಿಮಗೆ ಅನ್ಸುತ್ತೋ ಇಷ್ಟು. ಆಮೇಲೆ ಇನ್ನೊಂದು ಹೇಳ್ತೀನಿ, ಪರೀಕ್ಷೆಗಳಿಲ್ದೇ ಗೆದ್ದರೆ ಹೆಂಗೆ, ದೈವಾನುಗ್ರಹ ಇದ್ದು ಪರೀಕ್ಷೆಗಳನ್ನು ಎದುರಿಸೇ ನೀವು ಗೆಲ್ಲಬೇಕು, ನಿಮ್ಮ ತಾಕತ್ ಅದು. ಆವಾಗ ನೀವು ಈ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಇಂಡಿಯಾ ಯಾವುದೋ ದೇಶದ ಮೇಲೆ ಗೆದ್ದರೆ ನಿಮಗೆ ಇದು ಯಾರು ಬೇಕಾದ್ರೆ ಗೆಲ್ತಾರೆ ಆ ದೇಶದ ಮೇಲೆ ಅಂತ. ಅದೇ ಆಸ್ಟ್ರೇಲಿಯಾ ಮೇಲೆ ಗೆಲ್ತು, ನ್ಯೂಜಿಲ್ಯಾಂಡ್ ಮೇಲೆ ಗೆಲ್ತು, ಅಥವಾ ಪವರ್ಫುಲ್ ಕಂಟ್ರಿಗಳ ಮೇಲೆ ಗೆತ್ತು ಇಂಡಿಯಾ ಅಂತಂದರೆ ನೀವು ಅದು ಗಡ್ ಅಂತೀರ. ಯಾಕೆಂದರೆ ಎಷ್ಟು ಟಫ್ ಇರ್ತದೆ ಅಲ್ಲಿ ಗೆದ್ದಾಗ ಅದ್ರ ವ್ಯಾಲ್ಯೂ ಜಾಸ್ತಿ. ಸೊ ಅದರಿಂದ ಈ ಒಂದು ಮಾರ್ಚ್ ತಿಂಗಳ ನಿಮ್ಮ ಪರೀಕ್ಷೆಗಳಲ್ಲಿ ನೀವು ಗೆಲ್ಲಬೇಕು, ಯಾವುದೇ ಸಮಸ್ಯೆ ಆಗದಂಗೆ ನೀವು ಗೆಲ್ಲಬೇಕು. ಇಲ್ಲೇನಾಗ್ಬಿಡುತ್ತೆ, ರವಿ ಹಾಗೂ ಶನಿಯ ಯುತಿ ನಿಮಗೆ ಆರೋಗ್ಯವಾಗಿಯೂ ಸಹ ಇರಲಿಕ್ಕೆ ಕೊಡಲ್ಲ.
ಚಿಕ್ಕ ಪುಟ್ಟ ಸಮಸ್ಯೆಗಳು, ಏನೇನೋ ಸಮಸ್ಯೆಗಳು, ನಿಮ್ಗೆ ಎದ್ದು ಹೋಗಿ ಕೆಲಸ ಮಾಡೋಕ್ಕಾಗದಿರೋ ಸಮಸ್ಯೆಗಳು. ನಾನು ಲೇಸಿ ಆಗಲ್ಲ ಅಂತ ನೀವು ಲೇಸಿ ಆಗಬೇಕು, ಮಲ್ಕೊಳ್ಳೇಬೇಕು, ರೆಸ್ಟ್ ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪರಿಸ್ಥಿತಿಗಳು ಒಂದು ನಿಮ್ಮನ್ನು ಮಲಗಿಸ್ತಾ ಇರುತ್ತೆ, ಇನ್ನೊಂದು ಅವಶ್ಯಕತೆ ನಿಮ್ಗೆ ಎದ್ದು ಹೋಗಿ ಮಾಡುವಂತ ಇರುತ್ತೆ. ಇದೆರಡರ ನಡುವೆ ಸಿಗಾಕೊಂಡ್ಬಿಡ್ತೀರ ನೀವು. ಆರೋಗ್ಯ ಇಂಪಾರ್ಟೆಂಟ್, ಮೃತ್ಯುಂಜಯನ ಆರಾಧನೆ ತುಂಬ ಇಂಪಾರ್ಟೆಂಟ್. ಆ ಮೃತ್ಯುಂಜಯ, ರುದ್ರ, ಈಶ್ವರ, ಯಾಕಂದರೆ ರವಿಗ್ರಹದ ನಿಮ್ಮ ರಾಶ್ಯಾಧಿಪತಿಯ ಪವರ್ ಅದು. ಸೊ ಅದರಿಂದ ಅವರೆಲ್ಲದವ್ರಲ್ಲೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಈಶ್ವರ ಆರಾಧನೆ ಬಹಳ ಮುಖ್ಯ, ಪ್ರಸಾದ ಧಾರಣೆ ಬಹಳ ಮುಖ್ಯ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ, ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆ ಆಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷದಿದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೇರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ, ದಾಂಪತ್ಯದ ಜೀವಿತ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು, ಇದೆಲ್ಲ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ
ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟು ಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಗೆ ನಾನು ವಾಪಸ್ ಬರೋದು, 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶ ನೀವು ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ, ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರ ಅಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಗ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.